ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ಗಳದ್ದೇ ದರ್ಬಾರ್ ಹೆಚ್ಚಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಇಷ್ಟು ಜನ ಬಡವರಿದ್ದಾರೆ ಅನ್ನುವಂತ ಅನುಮಾನ ಶುರುವಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳು ಅಂತ ಬಂದಾಗ ಅನೇಕ ಫೇಕ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಸರ್ಕಾರಕ್ಕೆ ತಲೆನೋವಾಯಿತು ರೇಷನ್ ಕಾರ್ಡ್ನ ಕಳ್ಳಾಟ. ಬಿಪಿಎಲ್ ಕಾರ್ಡ್ ಒಂದಿತ್ತು ಅಂದ್ರೆ ನಿಮಗೆ ಸರ್ಕಾರದ ಅನೇಕ ಫೆಸಿಲಿಟೀಸ್ಗಳು ಸಿಗ್ತವೆ. ಹೀಗಾಗಿ ನೋಡಿ, ಈ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅನೇಕ ಫೇಕ್ ಕಾರ್ಡ್ಗಳು ಪತ್ತೆಯಾಗಿವೆ. ಅಂದ್ರೆ ಎಪಿಎಲ್ ಕಾರ್ಡ್ ತೆಗೆದುಕೊಳ್ಬೇಕಾದಂತವರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ. ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ಹೊಂದಿರ್ತಾರೆ. ಬಟ್ ಇಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆ ಹಚ್ಚುವುದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಕಂಟ್ರೋಲ್ ಮಾಡೋದಕ್ಕೂ ಆಗ್ತಿಲ್ಲ, ಈ ಕಡೆ ಪತ್ತೆ ಹಚ್ಚೋದಕ್ಕೂ ಆಗ್ತಾ ಇಲ್ಲ. ಹಲವು ಜಿಲ್ಲೆಗಳಲ್ಲಿ ಈ ಜನಸಂಖ್ಯೆಯ 80.90% ಕಾರ್ಡ್ಗಳಿದಾವಂತೆ. ಅಂದ್ರೆ ಬಡವರೇ ಇಷ್ಟು ಜನ ಇದ್ದಾರಾ? ಶ್ರೀಮಂತರ ಹಾಗಾದ್ರೆ ಟ್ಯಾಕ್ಸ್ ಕಟ್ಟುವಂಥವರೆಲ್ಲ ಟ್ಯಾಕ್ಸ್ ಕಟ್ಟಂಗೆ ಕಟ್ತಿದಾರಲ್ಲ, ಅವರು ಹಾಗಾದ್ರೆ ಎಪಿಎಲ್ ಕಾರ್ಡ್ ಬದಲು ಬಿಪಿಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂದ್ರೆ ಇದು ಯಾವ ಥರದ ಲೆಕ್ಕ? ಅದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗ ಪತ್ತೆ ಹಚ್ಚಬೇಕು, ವಿಂಗಡಣೆ ಮಾಡಬೇಕು ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ ಅಂತ, ಅದೇ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಸರ್ಕಾರಕ್ಕೆ. ಹಾಗಾದ್ರೆ ಬಡತನ ರೇಖೆಗಿಂತ ಕೆಳಗಿರೋರು ಇಷ್ಟೊಂದು ಜನ ಇದ್ದಾರಾ ಅನ್ನುವಂಥ ಅನುಮಾನ ಶುರುವಾಗ್ತಾ ಇದೆ. ನೋಡಿ, ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಹೋಗಬೇಕು, ಅಭಿವೃದ್ಧಿ ಪಥದತ್ತ ಹೋಗಬೇಕು, ಆಗ ಬಡವರು ಶ್ರೀಮಂತರಾಗ್ತಾ ಹೋಗಬೇಕು. ಬಟ್ ಇಲ್ಲಿ ಫೆಸಿಲಿಟಿಗೋಸ್ಕರ ಅನೇಕರು ಎಪಿಎಲ್ ಕಾರ್ಡ್ ಜಾಗದಲ್ಲಿ ಬಿಪಿಎಲ್ ಕಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಈ ಕಾರ್ಡ್ಗಳನ್ನು ಪತ್ತೆ ಹಚ್ಚೋದು. ಕರ್ನಾಟಕದಲ್ಲಿ ಬಡವರೇ ಜಾಸ್ತಿ ಇರೋದಾ? ಹಾಗಾದ್ರೆ ಬಡವರು ಜಾಸ್ತಿ ಇದ್ದಾರೆ, ಓಕೆ, ಬಟ್ 90% ಬಡವರೇ ಇದ್ದಾರೆ ಅಂತ ಅಂದರೆ ಹುಡ್ಕೋದಕ್ಕೆ ಹೋದರೆ ಗೊತ್ತಾಗುತ್ತೆ. ಬಟ್ ಈಗ ಅದು ಹೇಗೆ ಡಿವೈಡ್ ಮಾಡೋದು? ಅದು ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಅಂತ್ಯೋದಯ 10,80,233 ಕಾರ್ಡ್ಗಳಿದಾವಂತೆ. ಆ ಕಾರ್ಡ್ ಹೊಂದಿರುವಂಥವ್ರು ಇದ್ದಾರಂತೆ. ಇನ್ನು ಬಿಪಿಎಲ್ ಕಾರ್ಡುದಾರರ ಸಂಖ್ಯೆ 1,01,03,429 ಕಾರ್ಡ್ಗಳು. ಅಂದರೆ ಕೋಟಿ ಲೆಕ್ಕದಲ್ಲಿರೋದು ಇಲ್ಲಿ ಬಿಪಿಎಲ್ ಕಾರ್ಡ್ಗಳು. ಇನ್ನು ಅಂತ್ಯೋದಯ ಕಾರ್ಡ್ಗಳು 10,80,233. ಹಾಗಾದರೆ ಎಪಿಎಲ್ ಕಾರ್ಡ್ಗಳು ಅದೇ ರೀತಿಯಾಗಿ ಈ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರುವಂಥ 1,11,000 1,83,83,653 ಕಾರ್ಡನ್ನು ವಿತರಣೆ ಮಾಡಲಾಗಿದೆ. ಹಾಗಾದರೆ ಇಲ್ಲಿ ಯಾರು ಶ್ರೀಮಂತರೇ ಇಲ್ವಾ? ಬಿಪಿಎಲ್ ಕಾರ್ಡ್ ತಗೊಂಡವ್ರು ಎಲ್ಲರೂ ಕೂಡ ಬಡವರೇ ಇದ್ದಾರಾ? ಇಲ್ಲ, ಹಾಗಂತ ಇಲ್ಲ ಇಲ್ಲಿ. ಬಟ್ ಫೇಕ್ ಆಗಿ ಪಡ್ಕೊಂಡಿದ್ದಾರೆ ಸೌಲಭ್ಯಗಳಿಗೋಸ್ಕರ. ಇನ್ನು ಎಪಿಎಲ್ ಕಾರ್ಡುದಾರರ ಸಂಖ್ಯೆ 25,29,915. ಇಷ್ಟೇ ಇರೋದಾ ಹಾಗಾದ್ರೆ ಶ್ರೀಮಂತರು? ಬಡತನ ರೇಖೆಗಿಂತ ಮೇಲಿರುವಂಥವ್ರು ಇಷ್ಟೇ ಜನ ಇರೋದಾ? 25,29,915. ಒಟ್ಟು ಕೇಂದ್ರ ಹಾಗೂ ರಾಜ್ಯದ ಬಿಪಿಎಲ್ ಕಾರ್ಡ್ನ ನೋಡೋದಾದ್ರೆ, ಕಾರ್ಡುದಾರನ ನೋಡೋದಾದ್ರೆ ಈ 4,50,04,876 ಕಾರ್ಡ್ಗಳಿರೋದು. ಇನ್ನು ಮಂಡ್ಯದಲ್ಲೇ 15,033 ಲಕ್ಷ ಮಂದಿ ಏನಿದ್ದಾರೆ ಬಿಪಿಎಲ್ ಕಾರ್ಡ್ ಹೊಂದಿರೋರು ಇದ್ದಾರಂತೆ. ಹಾಗಾದ್ರೆ ಇಷ್ಟೆಲ್ಲ ಜನರು ಬಿಪಿಎಲ್ ಕಾರ್ಡನ್ನು ಹೊಂದಿದ್ದಾರೆ ಅಂದರೆ ಶ್ರೀಮಂತರೇ ಇಲ್ವಾ? ಟ್ಯಾಕ್ಸ್ ಕಟ್ತಾರೆ, ಪ್ರತಿ ವರ್ಷ ಕೂಡ ಈ ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ತಾರೆ, ಜೊತೆಗೆ ರಿಟರ್ನ್ ಮಾಡ್ತಿರ್ತಾರೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇದನ್ನ ವಿಂಗಡಣೆ ಮಾಡ್ತಾ ಹೋದ್ರೆ ಆಗ ನಿಜವಾದಂಥ ಲೆಕ್ಕ ಸಿಗುತ್ತೆ. ಜನಸಂಖ್ಯೆಯ 90.60% ಮಂದಿ ಮಂಡ್ಯದಲ್ಲಿ ಕಾರ್ಡ್ ಹೊಂದಿದ್ದಾರೆ. ಅಂದರೆ ಈ 15,033 ಲಕ್ಷ ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ದಾರರೇ ಆಗಿದ್ದಾರೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ 2ನೇ ಅತಿ ಹೆಚ್ಚು ಕಾರ್ಡ್ ಇರುವವರನ್ನ ಹೊಂದಿರುವಂಥ ನಗರ ಅದು. ಇನ್ನು 10.49 ಲಕ್ಷ ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ 88.6% ಬಿಪಿಎಲ್ ಕಾರ್ಡ್ಗಳಿವೆ. ಹಾಸನದಲ್ಲಿ 16.82 ಲಕ್ಷ ಜನಸಂಖ್ಯೆಯಲ್ಲಿ 14.61 ಲಕ್ಷ ಬಿಪಿಎಲ್ ಕಾರ್ಡೇ ಇವೆ. ಅಂದರೆ ಅಲ್ಲಿಗೆ ನೋಡಿ ಎರಡಷ್ಟೇ ಸಮಥಿಂಗ್ ಬರ್ತಾ ಇರುವಂಥದ್ದು. 16.82 ಲಕ್ಷ ಜನಸಂಖ್ಯೆಯಲ್ಲಿ 14.61 ಲಕ್ಷ ಬಿಪಿಎಲ್ ಕಾರ್ಡೇ ಇವೆ. ಅಲ್ಲಿಗೆ 2 ಲಕ್ಷ ಜನ ಮಾತ್ರ ಶ್ರೀಮಂತರಿರೋದು. ಚಾಮರಾಜನಗರದಲ್ಲಿ 9.97 ಲಕ್ಷ ಜನಸಂಖ್ಯೆಯಲ್ಲಿ 8.66 ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ. 8.66% ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಬಿಪಿಎಲ್ ಕಾರ್ಡನ್ನೇ ತೆಗೆದುಕೊಂಡಿರೋರು. ಹೀಗೆ ಉಳಿದ ಜಿಲ್ಲೆಗಳಲ್ಲೂ ಕೂಡ ಲೆಕ್ಕಗಳು ನೋಡ್ತಾ ಹೋದರೆ 60,70,74 ಈ ಬಿಪಿಎಲ್ ಕಾರ್ಡ್ಗಳೇ ಇವೆ. ಅಲ್ಲಿಗೆ 90% ಬಿಪಿಎಲ್ ಕಾರ್ಡ್ದಾರರೇ ಇದ್ದಾರೆ. ಕರ್ನಾಟಕದಲ್ಲಿ ಹಾಗಾದ್ರೆ ಇಷ್ಟೊಂದು ಜನ ಬಡವರಿದ್ದಾರಾ?
ಆದರೆ ಜನರು ಯಾಕೆ ನಾವು ಬಡವರು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ? ನೋಡಿ, ಅನೇಕರು ಬಿಲ್ಡಪ್ ತೆಗೆದುಕೊಳ್ತಾರೆ, ನಮ್ಮ ಹತ್ರ ಬೈಕ್ ಇದೆ, ಕಾರ್ ಇದೆ ಅಂತ. ಬಟ್ ಇಲ್ಲಿ ಕಾರ್ಡ್ಗಳಂತ ಬಂದಾಗ ಯಾಕೆ ಈ ರೀತಿಯಾಗಿ BPL ಕಾರ್ಡನ್ನೇ ಇಟ್ಕೊಳ್ತಾರೆ? ಯಾಕಂದರೆ ಕರ್ನಾಟಕದಿಂದ ಸರ್ಕಾರದಿಂದ ಬರುವಂಥ ಎಲ್ಲ ಫೆಸಿಲಿಟೀಸ್ಗಳು ಕೂಡ ನಮಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ. ಒಂದು ಆಸ್ಪತ್ರೆಗೆ ಹೋದ್ರು, ಏನೋ ಒಂದು ಮಾಡಿಸ್ಬೇಕಂತ ಹೋದ್ರೂ ಕೂಡ ರೇಷನ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ. ಅದು APL BPL ಅಂತ ನೋಡ್ತಾರೆ ರೇಷನ್ ಕಾರ್ಡ್. ಹೀಗಾಗಿ ಶ್ರೀಮಂತರು ಹಾಗೂ ಉನ್ನತ ಉದ್ಯೋಗದಲ್ಲಿರುವವರು BPL ಕಾರ್ಡನ್ನು ಹೊಂದಿದ್ದಾರೆ ಅನ್ನೋದು ಈಗಲ್ಲ, ಮೊದಲಿಂದ ಕೂಡ ಗೊತ್ತಾಗುತ್ತೆ. ಅದು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಕೇಂದ್ರದ ಸೂಚನೆಯಂತೆ ಈಗ ಸರ್ಕಾರ ಪತ್ತೆ ಹಚ್ಚುವಂತ ಪ್ರಯತ್ನ ನಡೆಸಿತ್ತು. ಆದರೆ ವ್ಯಾಪಕವಾದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕೈ ಬಿಟ್ಟಿದೆ. ಹೀಗಾಗಿ ಸರ್ಕಾರಕ್ಕೆ ಅಕ್ರಮ BPL ಕಾರ್ಡ್ಗಳೇ ದೊಡ್ಡ ಹೊರೆಯಾಗ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚೋದು ಹೇಗೆ? ಎಕ್ಸ್ಕ್ಲೂಸಿವ್ ಆಗಿ ಪತ್ತೆ ಹಚ್ಚಬೇಕಿದೆ. ರಾಜ್ಯ ಸರ್ಕಾರಕ್ಕೆ ಅಕ್ರಮ BPL ಕಾರ್ಡ್ಗಳದ್ದೇ ತಲೆನೋವಾಗ್ಬಿಟ್ಟಿರೋದ್ರಿಂದ ಪಂಚ ಗ್ಯಾರಂಟಿ ಹೊರೆಯ ನಡುವೆ ಅಕ್ರಮ BPL ಕಾರ್ಡ್ಗಳದ್ದೇ ಚಿಂತೆ ಶುರುವಾಗಿದೆ. ಈ ಅಕ್ರಮ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚೋದು ಹೇಗೆ ಅನ್ನೋದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ರೆ ಸರಿ ಹೋಗ್ಬೋದೇನೋ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗಾಗಲೇ ಈ ಅಕ್ರಮ BPL ಕಾರ್ಡ್ಗಳನ್ನ ಪತ್ತೆ ಹಚ್ಚಬೇಕು, ಶ್ರೀಮಂತರು ಮತ್ತು ಬಡವರು ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅದನ್ನು ಪತ್ತೆ ಹಚ್ಚಬೇಕು ಅನ್ನೋದಕ್ಕೆ ಸರ್ಕಾರ ಮುಂದಾಗಿತ್ತು. ಬಟ್ ಒಂದಷ್ಟು ವಿರೋಧ ವ್ಯಕ್ತವಾಗಿದ್ದಕ್ಕೆ ಸ್ಟಾಪ್ ಆಗಿಬಿಟ್ಟಿತ್ತು. ಬಟ್ ಈ ಒಂದು ಕೆಲಸ ಆಗಲೇಬೇಕು ಶಿವು. ಆಗಿಲ್ಲ ಅಂತಂದ್ರೆ ಈ BPL ಅಕ್ರಮ ಕಾರ್ಡ್ಗಳೇನಿರ್ತವೆ ಅದರಿಂದಾಗಿ ಹೊರೆ ಹೆಚ್ಚಾಗುತ್ತೆ, ಬಡತನ ಹಾಗೆ ಉಳ್ಕೊಂಡು ಬಿಡುತ್ತೆ. ಇದು ಹೇಗೆ ನಡೆಯುತ್ತೆ ಕಾರ್ಯಾಚರಣೆ ಅಂತ? ಖಂಡಿತ ಸೌಖ್ಯ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವಿಲ್ಲದಂತೆ ಮಾಡಿದೆ. ಹಣ ಇಲ್ಲ, ಇವತ್ತು ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂತಹ ನಿರಂತರವಾದಂಥ ಆರೋಪಗಳು ಕಳೆದ 1.5 ವರ್ಷದಿಂದಲೂ ಕೂಡ ಎದುರಾಗ್ತಾ ಇದೆ. ಪ್ರತಿಪಕ್ಷಗಳು ಇದನ್ನೇ ದೊಡ್ಡದು ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ. ಯಾಕೆಂದರೆ ಇಲ್ಲಿ ವಾಸ್ತವವಾಗಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಪಡಿತರ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ಹಣ ಇವತ್ತು ಸೋರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಯಾಕೆಂದರೆ ಬಡವರಲ್ಲದೇ ಇರುವಂಥವರು ಕೂಡ ಇವತ್ತು BPL ಕಾರ್ಡ್ಗಳನ್ನು ಇಟ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ಅದರಿಂದ ದುಪ್ಪಟ್ಟು, 4 ಪಟ್ಟು, 10 ಪಟ್ಟರಷ್ಟು ಇವತ್ತು ಹಣದ ಒಂದು ಹೊರೆ ಇವತ್ತು ಬೀಳ್ತಾ ಇದೆ. ಯಾಕೆಂದರೆ ಇವತ್ತು ಕರ್ನಾಟಕವನ್ನು ನಾವು ಶ್ರೀಮಂತ ರಾಜ್ಯ ಅಂತೇಳಿ ಕರಿತೇವೆ. ಯಾಕೆಂದರೆ ಟ್ಯಾಕ್ಸ್ ಕಟ್ಟೋದಿರ್ಬೋದು, ಅಥವಾ ಉತ್ಪನ್ನಗಳನ್ನು ರೆಡಿ ಮಾಡೋದಿರ್ಬೋದು, IT-BT ಇರ್ಬೋದು, ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೈಗಾರಿಕೆ ಸೇರಿ ವ್ಯಾಪಾರ ಉದ್ಯಮ ಎಲ್ಲದರಲ್ಲೂ ಕೂಡ ಕರ್ನಾಟಕ ಇವತ್ತು ಬಹಳ ಮುಂದೆ ಇದೆ. ಶ್ರೀಮಂತ ರಾಜ್ಯ ಅಂತೇಳಿ ಇವತ್ತು ಕರ್ನಾಟಕವನ್ನು ಕರೆಯಲಾಗತ್ತೆ ದೇಶದಲ್ಲಿ. ಅಂತಹ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಡವರಿದ್ದಾರಾ ಅನ್ನುವಂತಹ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ಯಾಕೆಂದರೆ ಹಸಿದವರಿಗೆ 2 ಹೊತ್ತಿನ ಊಟವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆದರೆ ಇವತ್ತು ಶ್ರೀಮಂತರು ಕೂಡ ಆ ಒಂದು ಕಾರ್ಡ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಬಡವರಿಗೆ ಸಿಗಬೇಕಾದಂಥ ಒಂದು ಸವಲತ್ತುಗಳನ್ನು ಇವತ್ತು ಕೆಲಸದಲ್ಲಿರುವಂಥವರು, ಉನ್ನತ ಹುದ್ದೆಯಲ್ಲಿರುವಂಥವರು, ಜೊತೆಗೆ ಶ್ರೀಮಂತರು ಕೂಡ ಆ ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ಇವತ್ತು ಇಟ್ಕೊಂಡು ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ, ಅಗತ್ಯ ಇಲ್ಲ. ಇವತ್ತು ಅತಿ ಹೆಚ್ಚಿನ ಜನ ಇವತ್ತು ಈ BPL ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿರುವಂತಹ ಏನು ಮಂಡ್ಯದಲ್ಲಿ 90% BPL ಕಾರ್ಡ್ದಾರರಿದ್ದಾರೆ. ಅಲ್ಲಿ ಜನಸಂಖ್ಯೆ ಎಷ್ಟಿದೆ ಅದರ 90%, ಕೇವಲ 10% ಮಾತ್ರ ಕಾರ್ಡ್ಗಳಿಲ್ಲ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಜನರಲ್ಲಿ. ಉಳಿದ ಎಲ್ಲರಲ್ಲೂ ಕೂಡ ಇವತ್ತು ಕಾರ್ಡ್ಗಳಿದೆ. ರಾಮನಗರ 2ನೇ ಸ್ಥಾನದಲ್ಲಿದೆ. ರಾಮನಗರದಲ್ಲಿ ಕೂಡ 90% ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅಲ್ಲಿ 10 ಲಕ್ಷ ಜನಸಂಖ್ಯೆ ಇದೆ ಅಂದರೆ 9 ಲಕ್ಷ ಜನಸಂಖ್ಯೆಯ ಬಳಿ ಇವತ್ತು ಆ BPL ಕಾರ್ಡ್ಗಳನ್ನು ಇಟ್ಕೊಳ್ಳಲಾಗಿದೆ, ಅಕ್ರಮವಾಗಿ ಇದನ್ನು ಇಟ್ಕೊಂಡಿರೋದು. ಯಾಕೆಂದರೆ ಶ್ರೀಮಂತರು, ಅಧಿಕಾರದಲ್ಲಿರುವಂಥವರು, ಒಳ್ಳೆ ಉದ್ಯೋಗದಲ್ಲಿರುವಂಥವರು, ಸರ್ಕಾರಿ ನೌಕರರು ಕೂಡ ಈ ಒಂದು ಬೇನಾಮಿ ಹೆಸರುಗಳ ಕೊಟ್ಟು ಇವತ್ತು ಆ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ. ಇದನ್ನು ನೀವು ತಡೆಗಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಜ್ಯ ಸರ್ಕಾರ ಈ ಅಕ್ರಮ ಪಡಿತರದಾರರನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಕಳೆದ ಕೆಲವು ತಿಂಗಳ ಹಿಂದೆ ಕೈಗೊಂಡಿತ್ತು. ಕೆಲವು ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಿತ್ತು. ಆದರೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಯಿತು. ಬಡವರ ಅನ್ನವನ್ನು ಕೊಟ್ಟು ಇವತ್ತು ಅವರಿಂದ ಕಾರ್ಡ್ಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿರೋಧಗಳು ವ್ಯಕ್ತವಾಯಿತು. ಹಾಗಾಗಿ ಸರ್ಕಾರ ಈ ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನವನ್ನು ಏನಿತ್ತು ಅಲ್ಲಿಗೆ ನಿಲ್ಲಿಸಿದೆ. ಈಗ
ಸೊ ಹಾಗಾಗಿ ಇವತ್ತಿಗೂ ಕೂಡ ಅವರು ದಿನಸಿ ಪದಾರ್ಥಗಳನ್ನು ಇವತ್ತು ಪಡಿತರ ವ್ಯವಸ್ಥೆಯಲ್ಲಿ ಶ್ರೀಮಂತರು ಪಡ್ಕೊಳ್ತಾ ಇದ್ದಾರೆ, ಹುದ್ದೆಯಲ್ಲಿರುವಂಥವ್ರು ಪಡ್ಕೊಳ್ತಾ ಇದ್ದಾರೆ. ನಿಜವಾದಂಥ ಬಡವರಿಗೆ ಇದು ಬಹುತೇಕವಾಗಿ ಸಿಗ್ತಾ ಇಲ್ಲ. ಸೊ ಇದರ ಒಂದು ಹೊರೆ ಇವತ್ತು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೋರಿಕೆ ಆಗ್ತಾ ಇದೆ, ಹಣ ನಷ್ಟ ಮಾಡ್ತಾ ಇದೆ. ಇವತ್ತು ಇದನ್ನು ಮತ್ತೆ ಪತ್ತೆ ಹಚ್ಚಬೇಕು, ಇದನ್ನು ಕಡಿವಾಣವನ್ನು ಹಾಕಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಬಂದಿದೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಅದನ್ನು ಮುಂದಾದರೆ, ಪತ್ತೆ ಹಚ್ಚೋದಕ್ಕೆ ಮುಂದಾದರೆ ಈ ರೀತಿಯಾದಂಥ ವ್ಯಾಪಕ ವಿರೋಧಗಳು ವ್ಯಕ್ತವಾಗುತ್ತೆ. ಬಡವರ ಅನ್ನವನ್ನು ಕಿತ್ಕೊಳ್ತಾ ಇದ್ದೀರಿ ಅಂತೇಳಿ ಇವರೇ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು. ಇಂತಹ ಪರಿಸ್ಥಿತಿಗೆ ಬಂದಾಗ ಸರ್ಕಾರ ಅನಿವಾರ್ಯವಾಗಿ ಅದರಿಂದ ಹಿಂದೆ ಸರಿಬೇಕಾಗತ್ತೆ. ಹಾಗಾಗಿ ಸುಮಾರು 8 ಜಿಲ್ಲೆಗಳಲ್ಲಿ ಈ 90ರಷ್ಟು ಕಾರ್ಡ್ಗಳನ್ನು ಇವತ್ತು ಬಡವರನ್ನು ಹೊರತುಪಡಿಸಿ ಬಹುತೇಕರು ಇಟ್ಕೊಂಡಿದ್ದಾರೆ. ಇದನ್ನು ಅವರಾಗಿಯೇ ವಾಪಸ್ ಮಾಡಬೇಕಾಗತ್ತೆ. ನಮಗೆ ಇದು ಅನಿವಾರ್ಯತೆ ಇಲ್ಲ, ಯಾರು ತುಂಬ ಬಡತನದಲ್ಲಿದ್ದಾರೆ ಅವರಿಗೆ ಈ ಕಾರ್ಡ್ ಸಿಗಲಿ ಅಂತೇಳಿ ಅವರು ಬಿಟ್ಕೊಟ್ರೆ ಮಾತ್ರ ಅದು ಒಳ್ಳೆ ಇದಾಗತ್ತೆ. ಸರ್ಕಾರಕ್ಕೂ ಕೂಡ ಅದರಿಂದ ಹಣದ ಉಳಿತಾಯ ಆಗತ್ತೆ. ಇಲ್ಲದೆ ಹೋದರೆ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ನಷ್ಟ ಈಗ ಎದುರಾಗ್ತಾ ಇದೆ. ಈ ಗ್ಯಾರಂಟಿಗಳಿಗೆ ಈಗ ದುಡ್ಡನ್ನು ಒದಗಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಅಂಥದ್ರಲ್ಲಿ ಈಗ ಅಕ್ರಮವಾಗಿ ಈ ರೀತಿಯಾಗಿ ಕಾರ್ಡ್ಗಳನ್ನು ಇಟ್ಕೊಳ್ಳುವ ಮೂಲಕ ಸರ್ಕಾರದ ಮತ್ತಷ್ಟು ಹಣ ಇಲ್ಲಿ ನುಕ್ಸಾನ್ ಆಗ್ತಾ ಇದೆ. ಇದಕ್ಕೆ ಕಡಿವಾಣವನ್ನು ಹಾಕಬೇಕಾಗತ್ತೆ ಸೌಖ್ಯ. ಶಿವ, ಈಗ ನೀವು ಈಗಾಗಲೇ ಹೇಳ್ತಾ ಇದ್ರಿ ಗ್ಯಾರಂಟಿಗಳ ಯೋಜನೆ ಒಂದು ಹೊರೆ, ಮತ್ತೊಂದು ಕಡೆ ಈ ರೀತಿ BPL ಕಾರ್ಡ್ಗಳು ಅಕ್ರಮವಾಗಿ ಇಷ್ಟೊಂದು ಇರೋದ್ರಿಂದ ಮತ್ತಷ್ಟು ಹೊರೆ ಆಗ್ತಾ ಇದೆ ಅಂತ ಈಗಾಗಲೇ ಪರಿಷ್ಕರಣೆಗೆ ಮುಂದಾದಂಥ ಸಂದರ್ಭದಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಈ ಒಂದು ಕಾರ್ಡ್ಗಳನ್ನು ನಿಜಕ್ಕೂ ಕೂಡ ಯಾರು BPL ಕಾರ್ಡನ್ನು ಹೊಂದ್ಬೋದು ಅಂದರೆ ಬಡತನ ರೇಖೆಗಿಂತ ಕೆಳಗಿರೋರು, ಅದೇ ರೀತಿಯಾಗಿ ಅವ್ರ ಮನೆ ಪರಿಸ್ಥಿತಿ ನೋಡಿಕೊಂಡು ಬಡತನ ರೇಖೆಗಿಂತ ಮೇಲಿರೋರು ಅದನ್ನು ಒಂದು ಸಮೀಕ್ಷೆ ಮಾಡಬಹುದಲ್ಲ? ಇದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗುತ್ತೆ? ಇದಕ್ಕೆ ವಿಪಕ್ಷಗಳು ಕೂಡ ಸಪೋರ್ಟ್ ಮಾಡಬಹುದಲ್ವಾ ರಾಜ್ಯದ ಅಭಿವೃದ್ಧಿಗೋಸ್ಕರ? ಖಂಡಿತ ಸೌಖ್ಯ. ಈ ವಿಚಾರದಲ್ಲಿ ಸರ್ಕಾರ ಮುಂದಾಗಿತ್ತು. ಅಕ್ರಮವಾಗಿ ಯಾರೆಲ್ಲ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ ಆ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ಇವತ್ತು ಕರ್ನಾಟಕದಲ್ಲಿ 7.5 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಸುಮಾರು 4.5 ಅಂದರೆ 4,50,00,000 ಮಂದಿಯ ಬಳಿ ಇವತ್ತು BPL ಕಾರ್ಡ್ಗಳಿದೆ, ಅಂತ್ಯೋದಯ ಕಾರ್ಡ್ಗಳಿದೆ. ಈ ಕಾರ್ಡ್ಗಳ ಮೂಲಕ ಇವತ್ತು ಸರ್ಕಾರದ ಪಡಿತರ ಉಚಿತ ವ್ಯವಸ್ಥೆಯನ್ನು ಏನಿದೆ ಅದನ್ನು ಪಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಬಹುತೇಕರು ಶೇಕಡ ಏನು 90ರಷ್ಟು ಇದ್ದಾರೆ. ಅದರಲ್ಲಿ 70ರಷ್ಟು ಈ ಶ್ರೀಮಂತರು ಮತ್ತು ಉದ್ಯೋಗದಲ್ಲಿರುವಂಥವರೇ ಕಾರ್ಡ್ಗಳನ್ನು ಅನಧಿಕೃತವಾಗಿ ಪಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಕುಟುಂಬದ ಹೆಸರಿನಲ್ಲಿ. ಇವತ್ತು ನಾನು ಕೆಲಸದಲ್ಲಿದ್ದೇನೆ, ಮನೆಯಲ್ಲಿ ಬೇರೆಯವರು ತಂದೆ ತಾಯಿ ಕೆಲಸದಲ್ಲಿಲ್ಲ. ಆ ತಂದೆ ತಾಯಿಗಳ ಹೆಸರಿನಲ್ಲಿ ನಮ್ಮ ಹೆಸರನ್ನು ಕೂಡ ಅಲ್ಲಿ ಜಾಯಿಂಟ್ ಮಾಡಿ ಅಲ್ಲಿ ಪಡಿತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಕೆಲವರು ಬೆಂಗಳೂರಿನಲ್ಲಿರ್ತಾರೆ, ಆದರೆ ಊರಿನಲ್ಲಿ ಹಳ್ಳಿನಲ್ಲಿ ನಾವಿದ್ದೇವೆ ಅಂತೇಳಿ ತೋರಿಸಿ ಇವತ್ತು ಅಲ್ಲಿಂದ ಸವಲತ್ತನ್ನು ಪಡ್ಕೊಳ್ಳುವಂಥ BPL ಕಾರ್ಡ್ಗಳನ್ನು ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಸುಮಾರು 8 ಜಿಲ್ಲೆಗಳು, ತುಮಕೂರು, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳೇನಿದೆ ಇಲ್ಲಿ ಶೇಕಡ 90ರಷ್ಟು ಅಂದರೆ ಇರುವಂತಹ ಜನಸಂಖ್ಯೆಯಲ್ಲಿ 90ರಷ್ಟು ಜನ ಈ ರೀತಿಯಾಗಿ ಅಕ್ರಮ ಪಡಿತರ ಕಾರ್ಡ್ಗಳನ್ನು ಹೊಂದಿದ್ದಾರೆ. ತದನಂತರ ಉಳಿದ ಜಿಲ್ಲೆಗಳಲ್ಲಿ ಸುಮಾರು 14 ಜಿಲ್ಲೆಗಳಲ್ಲಿ ಶೇಕಡ 84ರಷ್ಟು ಈ ಅಕ್ರಮವಾಗಿ ಪಡಿತರ ಏನು ಕಾರ್ಡ್ಗಳನ್ನು ಹೊಂದಿದ್ದಾರೆ. ಸೊ ಇವರಿಂದ ಈಗ ನೀವು ಹೇಳಿದಾಗೆ ಸರ್ವೆಯನ್ನು ಮಾಡಬೇಕಾಗತ್ತೆ. ಆಧಾರನ್ನು ಜೋಡಣೆ ಮಾಡಿ ಯಾರು ಉದ್ಯೋಗದಲ್ಲಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಯಾರು ಅವರು ದುಡಿದು ತಿನ್ನೋದಕ್ಕೆ ಅವಕಾಶಗಳಿದೆ ಅಂಥವರನ್ನು ಹೊರತುಪಡಿಸಿ ಯಾರು ಗುಡಿಸಲಲ್ಲಿದ್ದಾರೆ ಅಂಥವರಿಗೆ ಈ ಕಾರ್ಡ್ಗಳನ್ನು ಕೊಡಬೇಕಾಗತ್ತೆ. ಅವರನ್ನು ಹೊರತುಪಡಿಸಿ ಸ್ಥಿತಿವಂತರು ಯಾರಿದ್ದಾರೆ ಅವರಿಂದ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದಕ್ಕೆ ಸರ್ವೆಯನ್ನು ಮಾಡಿ ಕಾರ್ಡ್ಗಳನ್ನು ವಾಪಸ್ ಪಡೆಯುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಸರ್ಕಾರದ ಬೊಕ್ಕಸ ಈ ಒಂದು ಯೋಜನೆಗಳಿಗೆ ನೀರಿನಂತೆ ಖರ್ಚಾಗತ್ತೆ ಸೌಖ್ಯ. ಸೊ ಹಾಗಾಗಿ ಮುನಿಯಪ್ಪ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಇದಕ್ಕೆ ಕಡಿವಾಣವನ್ನು ಹಾಕ್ತೇವೆ ಅಂತೇಳಿ. ಆದರೆ ಯಾವಾಗ ವಿರೋಧಗಳು ವ್ಯಕ್ತವಾಗತ್ತೆ ಹಾಗಾಗಿ ಅವರ ವಿರೋಧವನ್ನು ಯಾಕೆ ಕಟ್ಕೊಳ್ಬೇಕು? ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಹಾಗಾಗಿ ವಿರೋಧ ವ್ಯಕ್ತವಾಗಿದ್ದೇ ಆದರೆ ನಮಗೆ ಮತ್ತಷ್ಟು ಹಿನ್ನಡೆಯಾಗತ್ತೆ, ಹೆಚ್ಚಿನ ಸೀಟ್ಗಳು ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಸರ್ಕಾರ ಕೂಡ ಈಗ ಒಂದು ರೀತಿ ಸೈಲೆಂಟ್ ಆಗಿದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.